ಕೊಡೋದಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಹೂ ಪ್ರಿವೆಂಟೆಡ್ ದಮ್? ಸಿಎಂ ಅವ್ರ ಪಾತ್ರ ಏನಿಲ್ಲ. ಸಿಎಂ ಅವ್ರ ಪಾತ್ರ ಏನೂ ಇಲ್ಲ. ಇನ್ನು ನಿಮ್ಮ ವಾಲ್ಮೀಕಿ ನಿಗಮದಲ್ಲಿ ಎನ್ಕ್ವೈರಿ ಆಗ್ತದೆ, ಇಡಿ ಎನ್ಕ್ವೈರಿ ನಡೀತಾ ಇದೆ. ಅದು ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಅದನ್ನು ಬಿಟ್ಟರೆ ಏನು ಹಗರಣ ಇದ್ದಾವೆ? ಹಣ ಅಕ್ರಮವಾಗಿ ಎಷ್ಟು ನಿಗಮದ ಹಣ ವರ್ಗಾವಣೆ ಆಗಿದ್ದು ತಪ್ಪಲ್ವಾ ಸರ್? ಅದು ಅದ್ರ ಬಗ್ಗೆ ಆಗ್ತದಲ್ಲ, ಎನ್ಕ್ವೈರಿ ಆಗ್ತದೆ. ತಪ್ಪಿಸ್ತ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನೈತಿಕವಾಗಿ ಸಚಿವರು ಸಚಿವರು ರಾಜೀನಾಮೆ ಕೊಡಿ. ಸಚಿವರು ರಾಜೀನಾಮೆ ಕೊಟ್ಟು ನೋಡಿ, ಒಂದು ನಿಮಿಷ. ಒಬ್ರಿಗೆ ಕೇಳಿದ್ರೆ ಹೇಳ್ತೀನಿ ನಾನು, ನೀವೊಂದು ಕೇಳಿದ್ರೆ ಒಂದು ಕೇಳಿ ಹೇಳೋಕ್ಕಾಗಲ್ಲ. ಸಚಿವರು ರಾಜೀನಾಮೆ ತೊಗೊಂಡಿದ್ದೀವಿ. ಆಮೇಲೆ ಇದರಲ್ಲಿ ಪ್ರಮುಖ ಪಾತ್ರ ಎಮ್ ಡಿ. ಯಾವುದೇ ನಿಗಮ, ಈಗ ನನ್ನ ಕೆಳಗೂ 10 ನಿಗಮ ಬರ್ತವೆ. KSTL ಬರ್ತದೆ, MSIL ಬರ್ತದೆ. ಮುಖ್ಯ ಪಾತ್ರ ಎಮ್ ಡಿ ಇವತ್ತಿನ ದಿವಸ. ಎಮ್ ಡಿ ಇವತ್ತಿನ ದಿವಸ ನಾವು ಓರಲ್ಲಾಗಿ ಹೇಳಿದ್ರೂ ಕೂಡ ಮಾಡೋದು ಪ್ರಶ್ನೆ ಇಲ್ಲ. ಏನಾದ್ರು ನಾವು ತಪ್ಪು ಹೇಳಿದರೆ ಕಾನೂನು ಬಾಹಿರವಾಗಿ ಎಮ್ ಡಿಗೆ ನಾವು ಹೇಳಿದ್ರೂ ಕೂಡ ಅವ್ನು ಮಾಡುವಂಗಿಲ್ಲ, ಅಥವಾ ನಾವು ರೈಟಿಂಗ್ನಾಗ ಕೊಟ್ಟರು ಎಮ್ ಡಿ ಮಾಡುವಂಗಿಲ್ಲ. ತದನಂತರ ಬೋರ್ಡ್ ಬರ್ತದೆ. ಹೀಗಾಗಿ ಇದರಲ್ಲಿ ಪ್ರಮುಖವಾಗಿ ಇವತ್ತು ಇದು ಎಮ್ ಡಿಯ ಒಂದು ತಪ್ಪಿದು. ಅದಕ್ಕೆ ಅದು ಎನ್ಕ್ವೈರಿ ನಡೀತಾ ಇದೆ, ಶಿಕ್ಷೆ ಆಗ್ತದೆ. ಅಲ್ಲಿನೂ ಕೂಡ ಇವ್ರದ್ದು ಏನು ಸಚಿವರ ಪಾತ್ರ ಇರಲಿಕ್ಕಿಲ್ಲ. ಎಮ್ ಡಿ ಇಸ್ ಮೇನ್ ರೆಸ್ಪಾನ್ಸಿಬಲ್ ಇನ್ ಎನಿ ನಿಗಮ್. ರೈಟಿಂಗ್ನಾಗ ಇವತ್ತು ದಿವಸ ಮಿನಿಸ್ಟರ್ ಕೊಟ್ಟರು ಕೂಡ ಮಾಡುವಂಗಿಲ್ಲ ಅವನು ಎಮ್ ಡಿ. ಓರಲ್ಲಿ ಅಂತ ಬಿಟ್ಬಿಡಿ. ನನಗೆ ಗೊತ್ತಿಲ್ಲ. ಎನ್ಕ್ವೈರಿದಾಗ ನಾನೇ ಕೇಳಕ್ಕೆ ಹೋಗಲಿ. ಎನ್ಕ್ವೈರಿದಲ್ಲಿ ಏನು ಬರ್ತದೆ. ಎನ್ಕ್ವೈರಿ ನಡೆದಾಗ ನಾನೇನು ಬಿಟ್ಬಿಟ್ಟು ನಾನು ಜಡ್ಜ್ಮೆಂಟ್ ಕೊಡೋಕೆ ನಾನು ಎನ್ಕ್ವೈರಿ ಕಮಿಷನ್ ಚೇರ್ಮನೂ ಅಲ್ಲ, ಅಥವಾ ಇಡಿನೂ ಅಲ್ಲ, CBIನೂ ಅಲ್ಲ. ಓಕೆ.